Namaste everyone. So we were discussing about the subtopics which comes under the electric charges and fields. So already ನಾವು electric charge ಅನ್ನೋ ಕಾನ್ಸೆಪ್ಟ್ ನ ನಾವು ಕ್ಲಿಯರ್ ಆಗಿ ಓದಿದೀವಿ, which means it is a property of matter within itself. ಸೊ ಆ ಒಂದು ಪ್ರಾಪರ್ಟಿಯಿಂದ ನಾವು ಎಲೆಕ್ಟ್ರಿಕ್ ಎಫೆಕ್ಟ್ಸ್ ಇರ್ಬೋದು ಅಥವಾ ಅದರ್ ರಿಲೇಟೆಡ್ ಎಫೆಕ್ಟ್ಸ್ ನ ನಾವು ಪ್ರೊಡ್ಯೂಸ್ ಮಾಡಕ್ಕೆ ಸಾಧ್ಯ ಆಗುತ್ತೆ. And the properties of electric charges, three important properties: charge is additive, charge is conserved, and charge is quantized. So ಈ ಒಂದು ಟಾಪಿಕ್ ಟೈಟಲ್ ಏನಿದೆ, ಎಲೆಕ್ಟ್ರಿಕ್ ಚಾರ್ಜಸ್ ಅಂಡ್ ಫೀಲ್ಡ್ಸ್. ಸೊ ಆಲ್ರೆಡಿ ನಾವು ಎಲೆಕ್ಟ್ರಿಕ್ ಚಾರ್ಜಸ್ ಬಗ್ಗೆ ಓದಿದೀವಿ. Now we will be discussing about electric fields. So what do you mean by electric field ಅಂತ ಅರ್ಥ ಮಾಡ್ಕೊಳ್ಳೋದಕ್ಕೂ ಮುಂಚೆ, so let us understand about the cricket field. So it is a field in which you can easily play the cricket, or you feel very much comfortable in order to play the cricket. Or badminton court ಒಂದು ಎಕ್ಸಾಂಪಲ್ ತಗೊಳೋದಾದ್ರೆ, ಸೊ ಆ ಒಂದು ಕೋರ್ಟ್ ಅಲ್ಲಿ ನೀವು ಈಸಿಯಾಗಿ ಪಾಯಿಂಟ್ಸ್ ಹೇಗೆ ನಾವು ಗಳಿಸ್ಕೋಬಹುದು ಅಥವಾ ಹೇಗೆ ಕಳ್ಕೋಬಹುದು ಅನ್ನೋದು ನೀಟಾಗಿ ಕ್ಲಾರಿಟಿಯಾಗಿ ಸಿಗುತ್ತೆ. ದ ಸೇಮ್ ವೇ ಹಿಯರ್ ಆಲ್ಸೋ ಎಲೆಕ್ಟ್ರಿಕ್ ಫೀಲ್ಡ್ ಅಂತ ಹೇಳಿದ ತಕ್ಷಣ ಎರಡು ಚಾರ್ಜಸ್ ಇದೆ. ಸೊ ಒನ್ ಈಸ್ ಕಾಲ್ಡ್ ಆಸ್ ಅ ಪಾಸಿಟಿವ್ ಚಾರ್ಜ್, ದ ಅದರ್ ಒನ್ ಈಸ್ ಕಾಲ್ಡ್ ಆಸ್ ಅ ನೆಗೆಟಿವ್ ಚಾರ್ಜ್. ಆ ಪಾಸಿಟಿವ್ ಹಾಗೆ ನೆಗೆಟಿವ್ ಚಾರ್ಜ್ ಎಷ್ಟೋ ಕಿಲೋಮೀಟರ್ಸ್ ದೂರದಲ್ಲಿದ್ದಾಗ ಯಾವುದೇ ರೀತಿಯಾದ ಫೋರ್ಸ್ ನ ಎಕ್ಸ್ಪೀರಿಯನ್ಸ್ ಮಾಡಲ್ಲ. ಓನ್ಲಿ ಅಟ್ ಅ ಪರ್ಟಿಕ್ಯುಲರ್ ರೀಜನ್ ಮಾತ್ರ ಒಂದು ಫೋರ್ಸ್ ನ ಎಕ್ಸ್ಪೀರಿಯನ್ಸ್ ಮಾಡುತ್ತೆ. ಆ ರೀಜನ್ ನ ವಿ ಕಾಲ್ ಇಟ್ ಆಸ್ ಎಲೆಕ್ಟ್ರಿಕ್ ಫೀಲ್ಡ್. So here I have taken two such charges. So one is a positive charge, the other one is a negative charge. So ಇಲ್ಲಿ observe ಮಾಡಿದ್ರೆ the positive and negative charges are not experiencing any kind of force. Why? Because they are kept at far distance. So ಯಾವಾಗ ನಾವು ಅದನ್ನ ಒಂದು ನಿಯರ್ ಡಿಸ್ಟೆನ್ಸ್ಗೆ ತಗೊಂಡ್ಬರ್ತೀವಿ, ಅವಾಗ the particular charges will start to experience some force. That region is called as an electric field. So if you observe this animated video, so here ಎರಡು ಚಾರ್ಜಸ್, ಒಂದು ಪಾಸಿಟಿವ್ ಚಾರ್ಜ್ ಹಾಗೆ ಒಂದು ನೆಗೆಟಿವ್ ಚಾರ್ಜ್ ಆರ್ ಕೆಪ್ಟ್ ಅಟ್ ನಿಯರ್ ಡಿಸ್ಟೆನ್ಸ್. ಸೊ ನಿಯರ್ ಡಿಸ್ಟೆನ್ಸ್ ಅಲ್ಲಿ ಇದ್ದಾಗ ದೇ ಆರ್ ಎಕ್ಸ್ಪೀರಿಯನ್ಸಿಂಗ್ ಸಮ್ ಫೋರ್ಸ್. ಸೊ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಟ್ರಾವೆಲ್ ಆಗ್ತಿರೋ ತರ ಕಾಣಿಸ್ತಿದೆ. ಸೊ ಅದ್ರ ಬಗ್ಗೆ ಎಲ್ಲ ನಾವು ನೆಕ್ಸ್ಟ್ ಸ್ಲೈಡ್ಸ್ ಅಲ್ಲಿ ಓದ್ತಾ ಹೋಗೋಣ. ಸೊ ಓನ್ಲಿ ಇನ್ ದಿಸ್ ಪರ್ಟಿಕ್ಯುಲರ್ ರೀಜನ್ ದ ಚಾರ್ಜಸ್ ಆರ್ ಎಕ್ಸ್ಪೀರಿಯನ್ಸಿಂಗ್ ಸಮ್ ಫೋರ್ಸ್. ಅದು ಎಂತ ಫೋರ್ಸ್ ನ ಎಕ್ಸ್ಪೀರಿಯನ್ಸ್ ಮಾಡ್ತಿದೆ? ಎಲೆಕ್ಟ್ರೋಸ್ಟ್ಯಾಟಿಕ್ ಫೋರ್ಸ್ ನ ಎಕ್ಸ್ಪೀರಿಯನ್ಸ್ ಮಾಡ್ತಿದೆ. ಏನಕ್ಕೆ ಎಲೆಕ್ಟ್ರೋಸ್ಟ್ಯಾಟಿಕ್ ಅಂತ ಇರ್ತೀವಿ ಅಂತ ಹೇಳಿದ್ರೆ, ಜಸ್ಟ್ ಬಿಕಾಸ್ ದ ಚಾರ್ಜಸ್ ಆರ್ ಅಟ್ ರೆಸ್ಟ್, the charges experiencing some force. So charges are at rest and they are experiencing some force. Hagagi we name it as electrostatic force. So how do you define electric field anta helidre, idu ಒಂದು region. ಆ ರೀಜನ್ ಅಲ್ಲಿ ಎರಡು ಚಾರ್ಜ್ ಪಾರ್ಟಿಕಲ್ಸ್ ಇದೆ, ಒಂದು ಪಾಸಿಟಿವ್ ಚಾರ್ಜ್, ದ ಅದರ್ ಒನ್ ಈಸ್ ನೆಗೆಟಿವ್ ಚಾರ್ಜ್. ಆ ಚಾರ್ಜ್ ಪಾರ್ಟಿಕಲ್ಸ್ ಏನನ್ನ ಎಕ್ಸ್ಪೀರಿಯನ್ಸ್ ಮಾಡ್ತಿದೆ? ಒಂದು ಫೋರ್ಸ್ ನ ಎಕ್ಸ್ಪೀರಿಯನ್ಸ್ ಮಾಡ್ತಿದೆ. ವಾಟ್ ಕೈಂಡ್ ಆಫ್ ಫೋರ್ಸ್ ದೇ ಆರ್ ಎಕ್ಸ್ಪೀರಿಯನ್ಸಿಂಗ್? Electrostatic force. So this is the definition for this. It is the region in which the charged particles will experience the electrostatic force. So ಯಾವುದೋ ಒಂದು ಡಿಸ್ಟೆನ್ಸ್ ಅಲ್ಲಿ ಇಟ್ಟಾಗ ಆ ಚಾರ್ಜ್ ಪಾರ್ಟಿಕಲ್ಸ್ ಫೋರ್ಸ್ ನ ಎಕ್ಸ್ಪೀರಿಯನ್ಸ್ ಮಾಡಲ್ಲ. ಒಂದು ಪರ್ಟಿಕ್ಯುಲರ್ ಡಿಸ್ಟೆನ್ಸ್ ಅಲ್ಲಿ ಮಾತ್ರ ಇದ್ದಾಗ ಆ ರೀಜನ್ ಆಫ್ ಸ್ಪೇಸ್ ನ ವಿ ಕಾಲ್ ಇಟ್ ಆಸ್ ಅ ಎಲೆಕ್ಟ್ರಿಕ್ ಫೀಲ್ಡ್. So the next topic is about electric field strength or electric field intensity. So definition ge aamele barona. So let me go back to that particular animated video. So ನಾನು ಇಲ್ಲಿ ಮೈನಸ್ ಕ್ಯೂ ಚಾರ್ಜ್ ನ ಐ ಆಮ್ ಗೋಯಿಂಗ್ ಟು ಟೇಕ್ ಇಟ್ ಆಸ್ ಕ್ಯೂ, ಪ್ಲಸ್ ಕ್ಯೂ ಅಂತ ತಗೋತೀನಿ. ನೆಕ್ಸ್ಟ್ ಪ್ಲಸ್ ಪಾಸಿಟಿವ್ ಚಾರ್ಜ್ ನ ಐ ಆಮ್ ಗೋಯಿಂಗ್ ಟು ಟೇಕ್ ಇಟ್ ಆಸ್ ಕ್ಯೂ ನಾಟ್. ಸೊ ಪಾಸಿಟಿವ್ ಚಾರ್ಜ್ ನ ಐ ಹ್ಯಾವ್ ಟೇಕನ್ ಆಸ್ ಕ್ಯೂ ನಾಟ್. ನಾವು ಯೂಶಲಿ ಏನಂತ ರೆಪ್ರೆಸೆಂಟ್ ಮಾಡ್ತೀವಿ? Q1 Q2 ಅಂತ ರೆಪ್ರೆಸೆಂಟ್ ಮಾಡ್ತೀವಿ. Q1 ನ ನಾನು ಕ್ಯೂ ನಾಟ್ ಅಂತ ಬರ್ಕೊಂಡಿದ್ದೀನಿ, ಹಾಗೆ Q2 ನ ಪ್ಲಸ್ ಕ್ಯೂ ಅಂತ ಬರ್ಕೊಂಡಿದ್ದೀನಿ. ಸೊ ವೇರ್ ದಿಸ್ ಕ್ಯೂ ನಾಟ್ ಈಸ್ ಕಾಲ್ಡ್ ಆಸ್ ಯೂನಿಟ್ ಪಾಸಿಟಿವ್ ಚಾರ್ಜ್. ಸೊ ಇಲ್ಲಿ ನೇಮಿಂಗ್ ಕೊಡೋದಾದ್ರೆ ದಿಸ್ ಇಸ್ ಕಾಲ್ಡ್ ಆಸ್ ವಾಟ್? ಯೂನಿಟ್ ಪಾಸಿಟಿವ್ ಚಾರ್ಜ್.
So because of this unit positive charge ಪ್ಲಸ್ ಕ್ಯೂ ಅನ್ನೋ ಚಾರ್ಜ್ ಏನನ್ನ ಎಕ್ಸ್ಪೀರಿಯನ್ಸ್ ಮಾಡ್ತಿದೆ, ಫೋರ್ಸ್ನ ಎಕ್ಸ್ಪೀರಿಯನ್ಸ್ ಮಾಡ್ತಿದೆ. ಸೊ ನಾನಿಲ್ಲಿ ಮೈನಸ್ ಚಾರ್ಜ್ ಇದ್ರೂ ಐ ಹ್ಯಾವ್ ಟೇಕನ್ ಇಟ್ ಆಸ್ ಪ್ಲಸ್ ಕ್ಯೂ ಇಟ್ ಸೆಲ್ಫ್. ಸೊ Q1 ನಾನು Q0 ಅಂತ ಅಸೈನ್ ಮಾಡ್ಕೊಂಡಿದ್ದೀನಿ, Q2 ಪ್ಲಸ್ ಕ್ಯೂ ಅಂತ ಅಸೈನ್ ಮಾಡ್ಕೊಂಡಿದ್ದೀನಿ. Q0 ಈಸ್ ಕಾಲ್ಡ್ ಆಸ್ ವಾಟ್ ಹಿಯರ್? ಯೂನಿಟ್ ಪಾಸಿಟಿವ್ ಚಾರ್ಜ್. ಬಿಕಾಸ್ ಆಫ್ ದಿಸ್ ಯೂನಿಟ್ ಪಾಸಿಟಿವ್ ಚಾರ್ಜ್ ಕ್ಯೂ ಅನ್ನೋ ಚಾರ್ಜ್ ಏನನ್ನ ಎಕ್ಸ್ಪೀರಿಯನ್ಸ್ ಮಾಡ್ತಿದೆ? ಫೋರ್ಸ್ನ ಎಕ್ಸ್ಪೀರಿಯನ್ಸ್ ಮಾಡ್ತಿದೆ. ಸೊ ದಟ್ ಈಸ್ ಕಾಲ್ಡ್ ಆಸ್ ಅ ಎಲೆಕ್ಟ್ರಿಕ್ ಫೀಲ್ಡ್ ಸ್ಟ್ರೆಂತ್. ಯಾವುದೋ ಒಂದು ಚಾರ್ಜ್ ಇಂದ ಇನ್ಯಾವುದೋ ಚಾರ್ಜ್ ಫೋರ್ಸ್ನ ಎಕ್ಸ್ಪೀರಿಯನ್ಸ್ ಮಾಡೋದನ್ನ ವಿ ಕಾಲ್ ಇಟ್ ಆಸ್ ಸ್ಟ್ರೆಂತ್ ಆರ್ ಇಂಟೆನ್ಸಿಟಿ. ಸೊ ಹಿಯರ್ ಇಸ್ ದ ಡೆಫಿನೇಷನ್. What do you mean by electric field strength or electric field intensity ಅಂತ ಹೇಳಿದ್ರೆ, it is the force experienced by the unit positive charge. ಸೊ ಮ್ಯಾಥಮೆಟಿಕಲ್ಗೆ ಹೋಗೋಣ. ಎಫ್ ಇಸ್ ಈಕ್ವಲ್ ಟು ಕೂಲಮ್ಸ್ ಲಾ ಪ್ರಕಾರ ಹೌ ಡು ವಿ ರೆಪ್ರೆಸೆಂಟ್ ಇಟ್ ಅಂತ ಹೇಳಿದ್ರೆ 1 ಡಿವೈಡೆಡ್ ಬೈ 4πε0 Q1 Q2 ಡಿವೈಡೆಡ್ ಬೈ R². ಸೊ ನಾನು ಏನಂತ ತಗೊಂಡೆ ಸ್ಲೈಡಲ್ಲಿ? Q1 ನಾನು Q0 ಅಂತ ಅಸೈನ್ ಮಾಡಿಕೊಂಡೆ. ನೆಕ್ಸ್ಟ್ Q2 ನಾನು ಏನಂತ ಅಸೈನ್ ಮಾಡಿಕೊಂಡೆ? Q ಅಂತ ಅಸೈನ್ ಮಾಡಿಕೊಂಡೆ. ಸೊ ಏನಾಗುತ್ತೆ? ಎಫ್ ಇಸ್ ಈಕ್ವಲ್ ಟು 1 divided by 4πε0 Q0 Q divided by R². So electric field strength or electric field intensity mathematical ಆಗಿ ಹೇಗೆ ಬರಿತೀವಿ ಅಂತ ಹೇಳಿದ್ರೆ E ಅನ್ನೋ ಲೆಟರ್ ಇಂದ ರೆಪ್ರೆಸೆಂಟ್ ಮಾಡ್ತೀವಿ. E is equal to, it is the force experienced by the unit positive charge. So force ಅನ್ನೋ ಕ್ವಾಂಟಿಟಿ ನ್ಯೂಮರೇಟರ್ ಅಲ್ಲಿ ಇರಬೇಕು, ಡಿವೈಡೆಡ್ ಬೈ ಯಾವ್ದ್ರಿಂದ ಫೋರ್ಸ್ ಎಕ್ಸ್ಪೀರಿಯನ್ಸ್ ಮಾಡ್ತಿರೋದು? ಯೂನಿಟ್ ಪಾಸಿಟಿವ್ ಚಾರ್ಜ್. ನಾನು ಏನನ್ನ ಯೂನಿಟ್ ಪಾಸಿಟಿವ್ ಚಾರ್ಜ್ ಅಂತ ತಗೊಂಡೆ? Q0 ನ ಯೂನಿಟ್ ಪಾಸಿಟಿವ್ ಚಾರ್ಜ್ ಅಂತ ತಗೊಂಡೆ. ಸೊ ಎಫ್ ಡಿವೈಡೆಡ್ ಬೈ Q0 ಇಸ್ ದ ಮ್ಯಾಥಮೆಟಿಕಲ್ ಫಾರ್ಮ್. E ಇಸ್ ಈಕ್ವಲ್ ಟು, ಎಫ್ ಪ್ಲೇಸ್ ಅಲ್ಲಿ ನಾನು ಏನಂತ ಸಬ್ಸ್ಟಿಟ್ಯೂಟ್ ಮಾಡ್ಬೋದು? 1 ಡಿವೈಡೆಡ್ ಬೈ 4πε0 Q0 Q ಡಿವೈಡೆಡ್ ಬೈ R² ಹೋಲ್ ಡಿವೈಡೆಡ್ ಬೈ Q0. So Q0 ಹಾಗೆ Q0 ಕ್ಯಾನ್ಸಲ್ ಔಟ್ ಆಗುತ್ತೆ and you will be left with E is equal to 1 divided by 4πε0 Q divided by R². So this is the equation for the electric field. So electric field strength or electric field intensity andre a charge is experiencing some force because of another unit positive charge. It is the force experienced by the unit positive charge. So the very first formula is important. Hage illi within the box bardiro anta formula kuda tumba important. So what is the SI unit of this electric field strength or electric field intensity anta ಹೇಳಿದ್ರೆ, force ಗೆ unit is Newton and charge denominator ಅಲ್ಲಿ present ಆಗಿರೋದು charge ಗೆ unit to coulomb. So the SI unit for electric field strength or electric field intensity is Newton per coulomb, and this is very important for 1 mark. So now we have already learned about the superposition principle of forces, but ivaga ನಾವು superposition principle of electric fields ನೋಡ್ತಾ ಹೋಗೋಣ. So what I have taken is a point P, ಹಾಗೆ Q1 ಹಾಗೆ Q2 ಅನ್ನೋ 2 charges. I have taken a point P, Q1, Q2 charges. ಪಾಯಿಂಟ್ P ಇಂದ R1 ಡಿಸ್ಟೆನ್ಸ್ ಅಲ್ಲಿ Q1 ಪ್ರೆಸೆಂಟ್ ಇದೆ, ಹಾಗೆ ಪಾಯಿಂಟ್ P ಇಂದ R2 ಡಿಸ್ಟೆನ್ಸ್ ಅಲ್ಲಿ Q2 ಪ್ರೆಸೆಂಟ್ ಇದೆ. ಸೊ ಎಲೆಕ್ಟ್ರಿಕ್ ಫೀಲ್ಡ್ Q1 ಇಂದ ಬರೋದನ್ನ ನಾನು E1 ಅಂತ ರೆಪ್ರೆಸೆಂಟ್ ಮಾಡಿದ್ದೀನಿ, ಹಾಗೆ Q2 ಇಂದ ಬರೋದನ್ನ E2 ಅಂತ ರೆಪ್ರೆಸೆಂಟ್ ಮಾಡಿದ್ದೀನಿ. ಸೊ ವೆನ್ ಯು ಹ್ಯಾವ್ 2 ಎಲೆಕ್ಟ್ರಿಕ್ ಫೀಲ್ಡ್ಸ್, ಸೊ ದಿಸ್ ಇಸ್ ಹೌ ವಿ ಆರ್ ಗೋಯಿಂಗ್ ಟು ಡ್ರಾ ದ ರಿಸಲ್ಟೆಂಟ್ ಎಲೆಕ್ಟ್ರಿಕ್ ಫೀಲ್ಡ್. ಸೊ ಹಿಯರ್ ಇಸ್ ದ ಸ್ಟೇಟ್ಮೆಂಟ್, ದ ರಿಸಲ್ಟೆಂಟ್ ಎಲೆಕ್ಟ್ರಿಕ್ ಫೀಲ್ಡ್ ಡ್ಯೂ ಟು ನಂಬರ್ ಆಫ್ ಚಾರ್ಜಸ್. ಸೊ ನಾನು ಇಲ್ಲಿ ಎಷ್ಟು ನಂಬರ್ ಆಫ್ ಚಾರ್ಜಸ್ ತಗೊಂಡಿದ್ದೀನಿ ಅಂದರೆ 2, that is Q1 and Q2. If you can take up to Qn also. So
Q1, Q2 up to going on Qn ವರೆಗೂ ತಗೋಬಹುದು. So the resultant electric field due to all these charges is the vector sum of electric field is a vector quantity. So ಹಾಗಾಗಿ vector sum of all the electric fields due to all the charges. So this is what the statement is. So now let us start writing the data. So let Q1, Q2 up to going on Qn be what? Point charges. So what do you mean by point charges? The size of the charge is very less when compared to the distance between the charges. Next, R1, R2 up to going on Rn are what? Distances. From where? Distances from point P. So the very first formula, electric field due to Q1 ಬರ್ಕೊಳೋದಾದ್ರೆ E1 is the electric field. So ನಾನು ವೆಕ್ಟಾರ್ ಫಾರ್ಮ್ ಅಲ್ಲಿ ಬರ್ಕೋತೀನಿ. E1 ವೆಕ್ಟಾರ್ is equal to 1 divided by 4 pi epsilon naught Q1 divided by distance between Q1 and P is R1 square ಬರ್ಕೋಬೇಕು. ಹಾಗೆ ವೆಕ್ಟಾರ್ ಫಾರ್ಮ್ ಆಗಿರೋದ್ರಿಂದ R1 cap. And the next formula is electric field due to Q2 charge. So electric field due to Q2 ಬರ್ಕೊಳೋದಾದ್ರೆ E2 vector. So why? Because E2 is the electric field due to the second charge, which will be equal to 1 divided by 4 pi epsilon naught Q2 by distance between P and Q2 is R2 square ಬರ್ಕೋತೀನಿ. ಹಾಗೆ ಒಂದು ಯೂನಿಟ್ ವೆಕ್ಟರ್ that is R2 cap. And at last the electric field due to the Qn charge. Suppose if I have n system of charges, nth ಸಿಸ್ಟಮ್ಗೆ ಯಾವ ಥರ ಬರ್ಕೋತೀವಿ ಅನ್ನೋದಾದರೆ, ಸೊ ಎಲೆಕ್ಟ್ರಿಕ್ ಫೀಲ್ಡ್ ಡ್ಯೂ ಟು ದ Qn ಇಸ್ ಈಕ್ವಲ್ ಟು, ಸೊ ಎಲೆಕ್ಟ್ರಿಕ್ ಫೀಲ್ಡ್ ಏನಾಗಿರುತ್ತೆ? ಈ n ವೆಕ್ಟಾರ್ ಆಗುತ್ತೆ, ವಿಲ್ ಬಿ ಈಕ್ವಲ್ ಟು 1 ಡಿವೈಡೆಡ್ ಬೈ 4 pi epsilon naught. The nth charge is Qn. Distance ಏನಾಗಿರ್ಬೋದು? P ಇಂದ Qn ಗೆ ಅಂದರೆ Rn ಆಗಿರ್ಬೋದು. Rn square into the unit vector that is Rn cap. So the next point is how do we calculate the resultant electric field? So resultant electric field na according to the diagram ಏನಂತ ಬರ್ಕೊಂಡಿದೀವಿ? E vector ಅಂತ ಬರ್ಕೊಂಡಿದೀವಿ. So E vector is equal to, so according to the superposition principle, the resultant electric field is equal to the vector sum of all the electric fields. So all the electric fields na ಅಂತ ಹೇಳಿದ ತಕ್ಷಣ E1 vector plus E2 vector up to going on En vector. ಸೊ ಎಲ್ಲ ಎಲೆಕ್ಟ್ರಿಕ್ ಫೀಲ್ಡ್ಸ್ ಅಲ್ಲೂ ಕಾಮನ್ ಆಗಿ ಬರೋ ಅಂತ ಟರ್ಮ್ ಯಾವುದು? 1 ಡಿವೈಡೆಡ್ ಬೈ 4 pi epsilon naught. ಸೊ ಅದನ್ನ ನಾನು ಹೊರಗಡೆ ತಗೊಂಡಿದ್ದೀನಿ. ಸೊ ಒಳಗಡೆ ಉಳಿಯೋದು Q1 ಡಿವೈಡೆಡ್ ಬೈ R1 ಸ್ಕ್ವೇರ್ ಇಂಟು R1 ಕ್ಯಾಪ್ ಪ್ಲಸ್ Q2 ಡಿವೈಡೆಡ್ ಬೈ R2 ಸ್ಕ್ವೇರ್ ಇಂಟು R2 ಕ್ಯಾಪ್ plus up to going on Qn divided by Rn square into Rn cap. So the whole term which is written in the bracket can be summed. So that is summation na ನಾವು apply ಮಾಡ್ಕೋಬಹುದು. So summation of I is equal to, I ಎಲ್ಲಿಂದ ಸ್ಟಾರ್ಟ್ ಆಗ್ತಿದೆ? 1 ಇಂದ ಸ್ಟಾರ್ಟ್ ಆಗ್ತಿದೆ. ಎಲ್ಲಿಗೆ ಎಂಡ್ ಆಗ್ತಿದೆ? n ಗೆ ಎಂಡ್ ಆಗ್ತಿದೆ. ಸೊ I is going from 1 to n. ಸೊ 1 ಇರೋ ಪ್ಲೇಸ್ ಅಲ್ಲಿ Qi ಡಿವೈಡೆಡ್ ಬೈ Ri ಸ್ಕ್ವೇರ್ ಇಂಟು Ri cap. So this is the formula used to represent the superposition principle of electric fields. So E is equal to 1 divided by 4 pi epsilon naught. Summation of I is going from 1 to n, Qi divided by Ri square into Ri cap. So what do you mean by electric field? So electric field ಅನ್ನೋದು ಒಂದು region. ಆ region ಅಲ್ಲಿ
the charged particles will experience some force. So what do you mean by electric field intensity or electric field strength anta helidre? It is the force experienced by the unit positive charge. So here is the next concept, that is electric field lines. So electric field lines anta helidre, these are the imaginary lines, ಅಂದರೆ ನಮಗೆ ಕಾಣಿಸಲ್ಲ ಆ ಲೈನ್ಸು, ಬಟ್ ಅಲಾಂಗ್ ವಿಚ್ ಅ ಯೂನಿಟ್ ಪಾಸಿಟಿವ್ ಚಾರ್ಜ್ ಮೂವ್ ಆಗುತ್ತೆ ಅಥವಾ ಆ ಯೂನಿಟ್ ಪಾಸಿಟಿವ್ ಚಾರ್ಜ್ ಟೆನ್ ಟು ಮೂವ್, ಅಂದರೆ ಇಟ್ ವಿಲ್ ಟ್ರೈ ಟು ಮೂವ್ ಅನ್ನೋ ಥರ ಕಾಣಿಸುತ್ತೆ. ಸೊ ದಿಸ್ ಆರ್ ದ ಇಮ್ಯಾಜಿನರಿ ಲೈನ್ಸ್ ಅಲಾಂಗ್ ವಿಚ್ ಅ ಯೂನಿಟ್ ಪಾಸಿಟಿವ್ ಚಾರ್ಜ್ ಟೆನ್ ಟು ಮೂವ್ ಆರ್ ಸ್ಟಾರ್ಟ್ಸ್ ಟು ಮೂವ್. ಸೊ ಇಫ್ ಅಟ್ ಆಲ್ ಯು ಅಬ್ಸರ್ವ್ ದಿಸ್ ಡಯಾಗ್ರಾಮ್, ಸೊ ಈ ಒಂದು ಪರ್ಟಿಕ್ಯುಲರ್ ಲೈನ್ಸ್ ಇಲ್ಲಿ ಏನು ಡಿನೋಟ್ ಆಗಿದೆ, ದೀಸ್ ಆರ್ ದ ಇಮ್ಯಾಜಿನರಿ ಲೈನ್ಸ್. ಸೊ ಈ ಇಮ್ಯಾಜಿನರಿ ಲೈನ್ಸ್ನೇ ನಾವೇನಂತ ಹೇಳ್ತೀವಿ, ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಅಂತ ಹೇಳ್ತೀವಿ. ಸೊ ದಿಸ್ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಈಸ್ ರೆಸ್ಪಾನ್ಸಿಬಲ್ ಫಾರ್ ಅ ಚಾರ್ಜ್ಡ್ ಪಾರ್ಟಿಕಲ್ ಟು ಎಕ್ಸ್ಪೀರಿಯನ್ಸ್ ಸಮ್ ಫೋರ್ಸ್. ಇದೇ ಪಾಸಿಟಿವ್ ಚಾರ್ಜ್ ಇನ್ನೆಲ್ಲೋ ದೂರದಲ್ಲಿ ಇದ್ದಿದ್ರೆ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಏನಾಗ್ತಿತ್ತು, ತನ್ನ ಸ್ಟ್ರೆಂತ್ನ ಕಡಿಮೆ ಮಾಡ್ಕೊತಾ ಹೋಗ್ತಿತ್ತು. ಸೊ ನೆಗೆಟಿವ್ ಚಾರ್ಜ್ ಯಾವುದೇ ರೀತಿಯಾದಂಥ ಫೋರ್ಸ್ನ ಎಕ್ಸ್ಪೀರಿಯನ್ಸ್ ಮಾಡ್ತಿರ್ಲಿಲ್ಲ. ಸೊ ಒಂದು ಲಿಮಿಟೆಡ್ ಡಿಸ್ಟೆನ್ಸ್ ಅಲ್ಲಿ ಇದ್ದಾಗ ಮಾತ್ರ ಈ ಇಮ್ಯಾಜಿನರಿ ಲೈನ್ಸ್ ಸ್ಟ್ರೆಂತ್ ಏನಾಗಿರುತ್ತೆ, ಜಾಸ್ತಿ ಇರುತ್ತೆ. ಸೊ ಈ ಇಮ್ಯಾಜಿನರಿ ಲೈನ್ಸ್ ಮುಖಾಂತರನೇ ಎರಡು ಚಾರ್ಜ್ ಪಾರ್ಟಿಕಲ್ಸ್ ಫೋರ್ಸ್ನ ಎಕ್ಸ್ಪೀರಿಯನ್ಸ್ ಮಾಡ್ಕೊಳೋದಕ್ಕೆ ಸಾಧ್ಯ. So we shall move on to the next topic, that is properties of electric field lines, which is very important either for 2 mark or 3 mark. So the very first point ge barana. So the very first property of electric field lines is due to an isolated positive charge. So what do you mean by isolated? So ಆ ಒಂದು ಪರ್ಟಿಕ್ಯುಲರ್ ಚಾರ್ಜ್ನ ಇನ್ಯಾವುದೇ ಚಾರ್ಜ್ ಡಿಸ್ಟರ್ಬ್ ಮಾಡಬಾರ್ದು. ಸೊ ಡ್ಯೂ ಟು ಆನ್ ಐಸೋಲೇಟೆಡ್ ಪಾಸಿಟಿವ್ ಚಾರ್ಜ್, ದ ಫೀಲ್ಡ್ ಲೈನ್ ಸ್ಟಾರ್ಟ್ ಫ್ರಮ್ ದ ಚಾರ್ಜ್. ಎಲ್ಲಿಂದ ಸ್ಟಾರ್ಟ್ ಆಗಬೇಕು ಫೀಲ್ಡ್ ಲೈನ್ಸು? ಚಾರ್ಜ್ ಇಂದ ಶುರು ಆಗಬೇಕು. ಹಾಗೆ ಎಲ್ಲಿಗೆ ಹೋಗಿ ಅದು ರೀಚ್ ಆಗಬೇಕು? ಇನ್ಫಿನಿಟಿಗೆ ಹೋಗಿ ರೀಚ್ ಆಗಬೇಕು. ಇನ್ಫಿನಿಟಿ ಯಾಕೆ ಅಂದರೆ ಇನ್ಯಾರು ಡಿಸ್ಟರ್ಬ್ ಮಾಡೋರು ಇಲ್ಲ ಆ ಚಾರ್ಜ್ನ. ಸೊ this is how. So I have considered a positive charge. So ಈ ಪಾಸಿಟಿವ್ ಚಾರ್ಜ್ ಇಂದ ಶುರು ಆಗ್ಬೇಕು. ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಆರೋ ಮಾರ್ಕ್ ನೋಡಿ ಹೊರಗಡೆ ಹೋಗೋ ತರ ಇದೆ. ಸೊ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಎಲ್ಲಿಂದ ಶುರು ಆಯ್ತು ಅಂತ ಅರ್ಥ, ಆರೋ ಮಾರ್ಕ್ ಹೊರಗಡೆ ಹೋಗ್ತಿದ್ರೆ ಪರ್ಟಿಕ್ಯುಲರ್ ಚಾರ್ಜ್ ಇಂದ ಶುರು ಆಯ್ತು. ಹಾಗೆ ಎಲ್ಲಿಗೆ ಹೋಗಿ ಅದು ರೀಚ್ ಆಗ್ಬೋದು? ಇನ್ಫಿನಿಟಿಗೆ ಹೋಗಿ ರೀಚ್ ಆಗ್ಬೋದು. ಸೊ ಒಂದು ಐಸೋಲೇಟೆಡ್ ಪಾಸಿಟಿವ್ ಚಾರ್ಜ್ ಇದ್ದಾಗ, ಐಸೋಲೇಟೆಡ್ ಮೀನ್ಸ್ ದಟ್ ಚಾರ್ಜ್ ಶುಡ್ ನಾಟ್ ಬಿ ಡಿಸ್ಟರ್ಬ್ಡ್ ಬೈ ಎನಿ ಅದರ್ ಚಾರ್ಜ್. ಹಾಗಿದ್ದಾಗ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ವಿಲ್ ಸ್ಟಾರ್ಟ್ ಫ್ರಮ್ ದ ಚಾರ್ಜ್ ಅಂಡ್ ಇಟ್ ವಿಲ್ ರೀಚ್ ಟು ದ ಇನ್ಫಿನಿಟಿ. ಸೊ ಈ ಡಯಾಗ್ರಾಮ್ನ ಡಿನೋಟ್ ಮಾಡ್ಕೊಂಡಿರ್ಬೇಕು. ಸೊ ಈ ಡಯಾಗ್ರಾಮ್ಗೆ ಸ್ಕಿಮ್ಯಾಟಿಕ್ ರೆಪ್ರೆಸೆಂಟೇಷನ್ ಯಾವ ತರ ಕೇಳ್ತಾರೆ ಅಂದ್ರೆ, ಡ್ರಾ ದ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಫಾರ್ ಕ್ಯೂ ಗ್ರೇಟರ್ ದ್ಯಾನ್ 0 ಅಂತ ಕೇಳ್ತಾರೆ. ಸೊ ವಾಟ್ ಡು ಯು ಮೀನ್ ಬೈ ಕ್ಯೂ ಗ್ರೇಟರ್ ದ್ಯಾನ್ 0? ಪಾಸಿಟಿವ್ ಚಾರ್ಜ್ ಅಂತ ಅರ್ಥ. ಸೊ ಪಾಸಿಟಿವ್ ಚಾರ್ಜ್ ಅಂತ ಕೊಟ್ಟಾಗ ಈ ಒಂದು ಡಯಾಗ್ರಾಮ್ ನ ರೆಪ್ರೆಸೆಂಟ್ ಮಾಡಬೇಕಾಗುತ್ತೆ, ವಿಚ್ ಕ್ಯಾರೀಸ್ 1 ಮಾರ್ಕ್. So the second property is due to an isolated negative charge. Isolated negative charge ಅಂದ್ರೆ ಆ ಒಂದು ಪರ್ಟಿಕ್ಯುಲರ್ ನೆಗೆಟಿವ್ ಚಾರ್ಜ್ ನ ಇನ್ಯಾವುದೇ ಚಾರ್ಜ್ ಡಿಸ್ಟರ್ಬ್ ಮಾಡ್ದಿರ ಇದ್ದಾಗ the field lines will start from infinity. ಸೊ ಇದು ಫೀಲ್ಡ್ ಲೈನ್ಸ್ ಎಲ್ಲಿಂದ ಶುರು ಆಗುತ್ತೆ? ಇನ್ಫಿನಿಟಿ ಇಂದ ಸ್ಟಾರ್ಟ್ ಆಗುತ್ತೆ. ಹಾಗೆ ಎಲ್ಲಿಗೆ ಹೋಗಿ ಎಂಡ್ ಆಗುತ್ತೆ ಅಂದ್ರೆ ಚಾರ್ಜ್ ಮೇಲೆ ಹೋಗಿ ಎಂಡ್ ಆಗುತ್ತೆ. ಪಾಸಿಟಿವ್ ಚಾರ್ಜ್ ಇದ್ದಾಗ ಚಾರ್ಜ್ ಇಂದ ಶುರು ಆಗುತ್ತೆ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್, ಹಾಗೆ ಇನ್ಫಿನಿಟಿಗೆ ಹೋಗಿ ಎಂಡ್ ಆಗುತ್ತೆ. ಅದೇ ನೆಗೆಟಿವ್ ಐಸೋಲೇಟೆಡ್ ಚಾರ್ಜ್ ಇದ್ದಾಗ ದ ಫೀಲ್ಡ್ ಲೈನ್ಸ್ ವಿಲ್ ಸ್ಟಾರ್ಟ್ ಫ್ರಮ್ ಇನ್ಫಿನಿಟಿ. ಎಲ್ಲೋ ದೂರದಿಂದ ಸ್ಟಾರ್ಟ್ ಆಗುತ್ತೆ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್, ಹಾಗೆ ಎಲ್ಲಿಗೆ ಬಂದು ಎಂಡ್ ಅಪ್ ಆಗುತ್ತೆ ಅಂದ್ರೆ ಆನ್ ದಿ ಚಾರ್ಜ್. ಸೊ ಈ ಡಯಾಗ್ರಾಮ್ ಅಬ್ಸರ್ವ್ ಮಾಡ್ತಿದ್ರೆ ನೀವು, ಐ ಹ್ಯಾವ್ ಕನ್ಸಿಡರ್ಡ್ ಅ ನೆಗೆಟಿವ್ ಚಾರ್ಜ್, ಆರೋ ಮಾರ್ಕ್ ಒಳಗಡೆ ಬರ್ತಿರೋ ತರ ಇದೆ, ವಿಚ್ ಮೀನ್ಸ್ ಎಲ್ಲೋ ಇನ್ಫಿನಿಟಿಯಿಂದ ಶುರು ಆಯಿತು ಆ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್, ಹಾಗೆ ಎಲ್ಲಿಗೆ ಬಂದು ರೀಚ್ ಆಗ್ತಿದೆ ಅಂತ ಅರ್ಥ? ನೆಗೆಟಿವ್ ಚಾರ್ಜ್ ಮೇಲೆ ಬಂದು ಎಂಡ್ ಆಗ್ತಿದೆ ಅಂತ ಅರ್ಥ. ಅಗೈನ್ ದ ಡಯಾಗ್ರಾಮ್ ಹ್ಯಾಸ್ ಟು ಬಿ ನೋಟೆಡ್. ಸೊ ಈ ಡಯಾಗ್ರಾಮ್ಗೆ ಯಾವ ತರ ಕೇಳ್ತಾರೆ ಅಂದ್ರೆ, ರೆಪ್ರೆಸೆಂಟ್ ದ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಫಾರ್ ಕ್ಯೂ ಲೆಸ್ ದ್ಯಾನ್ 0 ಅಂತ ಕೇಳ್ತಾರೆ, ಅಂಡ್ ಇಟ್ ಕ್ಯಾರೀಸ್ 1 ಮಾರ್ಕ್ ಫಾರ್ ದಿಸ್.
So here is the third property of electric field lines. Due to a pair of equal and opposite charges, equal and opposite charges ಅಂದ್ರೆ ಒಂದು ಪ್ಲಸ್ ಚಾರ್ಜ್ ಇರಬೇಕು ಹಾಗೆ ಇನ್ನೊಂದು ಮೈನಸ್ ಚಾರ್ಜ್ ಇದ್ದಾಗ, ಇದು ಐಸೋಲೇಟೆಡ್ ಅಲ್ಲ, ದೇರ್ ಈಸ್ ಅ ಪ್ರೆಸೆನ್ಸ್ ಆಫ್ ಟೂ ಚಾರ್ಜಸ್ ಇದ್ದಾಗ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ವಿಲ್ ಸ್ಟಾರ್ಟ್ ಫ್ರಮ್ ಪಾಸಿಟಿವ್ ಚಾರ್ಜ್. ಎಲ್ಲಿಂದ ಶುರು ಆಗ್ಬೇಕು ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್? ಪಾಸಿಟಿವ್ ಚಾರ್ಜ್ ಇಂದ ಶುರುವಾಗಿ ಎಲ್ಲಿಗೆ ಹೋಗಿ ಎಂಡ್ ಆಗಬೇಕು? ನೆಗೆಟಿವ್ ಚಾರ್ಜ್ ಮೇಲೆ ಹೋಗಿ ಎಂಡ್ ಆಗಬೇಕು. ಸೊ ಇಫ್ ಯು ಆರ್ ಅಬ್ಸರ್ವಿಂಗ್ ದಿಸ್ ಪರ್ಟಿಕ್ಯುಲರ್ ಡಯಾಗ್ರಾಮ್, ಸೊ ಆರೋ ಮುಖಾಂತರನೇ ನಮಗೆ ಅರ್ಥ ಆಗೋದು. ಸೊ ಇಲ್ಲಿ ಕನ್ಸಿಡರ್ ಮಾಡಿರೋದು ಎಂತ ಚಾರ್ಜು? ಪಾಸಿಟಿವ್ ಚಾರ್ಜ್. ಸೊ ಈ ಪಾಸಿಟಿವ್ ಚಾರ್ಜ್ ಇಂದ ಶುರು ಆಗಿದೆ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್. ಆರೋ ಮಾರ್ಕು ಹೊರಗಡೆ ಹೋಗ್ತಿದೆ, ಬಟ್ ಎಲ್ಲಿಗೆ ಹೋಗಿ ಎಂಡ್ ಆಗ್ತಿದೆ ಆ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್? ನೆಗೆಟಿವ್ ಚಾರ್ಜ್ ಮೇಲೆ ಹೋಗಿ ಎಂಡ್ ಆಗ್ತಿದೆ. ಸೊ ಡ್ಯೂ ಟು ಅ ಪೇರ್ ಆಫ್ ಈಕ್ವಲ್ ಅಂಡ್ ಆಪೋಸಿಟ್ ಚಾರ್ಜಸ್, ಒಂದು ಪ್ಲಸ್ ಚಾರ್ಜ್ ಹಾಗೆ ಒಂದು ಮೈನಸ್ ಚಾರ್ಜ್ ಇದ್ದಾಗ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ವಿಲ್ ಸ್ಟಾರ್ಟ್ ಫ್ರಮ್ ದ positive charge and ends on the negative charge. Again, this diagram has to be noted. This will be asked for 1 mark. So ಈ 3 points ನು ಮತ್ತೊಂದ್ಸಲ ರೀಕಾಲ್ ಮಾಡ್ಕೊಳ್ಳೋದಾದ್ರೆ, so if at all you are observing this animated video, positive isolated charge ಇದ್ದಾಗ electric field lines ಹೊರಗಡೆ ಹೋಗುತ್ತೆ. ಅಂದ್ರೆ ಪಾಸಿಟಿವ್ ಐಸೋಲೇಟೆಡ್ ಚಾರ್ಜ್ ಇದ್ದಾಗ ದ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ವಿಲ್ ಸ್ಟಾರ್ಟ್ ಫ್ರಮ್ ದ ಚಾರ್ಜ್ ಅಂಡ್ ಇಟ್ ವಿಲ್ ರೀಚ್ ದ ಇನ್ಫಿನಿಟಿ. ಅದೇ ರೀತಿ ಒಂದು ನೆಗೆಟಿವ್ ಚಾರ್ಜ್ ಇದ್ದಾಗ ದ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ವಿಲ್ ಸ್ಟಾರ್ಟ್ ಫ್ರಮ್ ಇನ್ಫಿನಿಟಿ ಅಂಡ್ ಇಟ್ ವಿಲ್ ಎಂಡ್ ಆನ್ ದ ಚಾರ್ಜ್. ಸೊ ಪಾಸಿಟಿವ್ ಚಾರ್ಜ್ ಇದ್ದಾಗ ಚಾರ್ಜ್ ಇಂದ ಶುರು ಆಗಬೇಕು, ಇನ್ಫಿನಿಟಿಗೆ ಹೋಗಿ ಎಂಡ್ ಆಗಬೇಕು. ನೆಗೆಟಿವ್ ಚಾರ್ಜ್ ಇದ್ದಾಗ ಇನ್ಫಿನಿಟಿಲಿ ಸ್ಟಾರ್ಟ್ ಆಗಬೇಕು, ಹಾಗೆ ಚಾರ್ಜ್ ಮೇಲೆ ಬಂದು ಎಂಡ್ ಆಗಬೇಕು. ಎರಡೂ ಇದ್ದಾಗ, ಈಕ್ವಲ್ ಅಂಡ್ ಆಪೋಸಿಟ್ ಚಾರ್ಜಸ್ ಇದ್ದಾಗ, ಫೀಲ್ಡ್ ಲೈನ್ಸ್ ವಿಲ್ ಸ್ಟಾರ್ಟ್ ಫ್ರಮ್ ಅ ಪಾಸಿಟಿವ್ ಚಾರ್ಜ್ ಅಂಡ್ ಇಟ್ ವಿಲ್ ಎಂಡ್ ಆನ್ ಅ ನೆಗೆಟಿವ್ ಚಾರ್ಜ್. So the next point is field lines will not intersect each other. So intersect ಅಂತ ಹೇಳಿದ್ರೆ ಫೀಲ್ಡ್ ಲೈನ್ಸ್ ಎಲ್ಲೂ ಒಂದಕ್ಕೊಂದು ಟಚ್ ಆಗಲ್ಲ ಅಥವಾ ಮೀಟ್ ಆಗಲ್ಲ ಅಂತ ಅರ್ಥ. ಸೊ ಏನಾಗ್ತಿತ್ತು ಸಪೋಸ್ ಎರಡು ಫೀಲ್ಡ್ ಲೈನ್ಸ್ ಈ ತರ ಟಚ್ ಆಗಿ ಅಥವಾ ಮೀಟ್ ಮಾಡ್ಕೊಂಡು ಹೋಗಿದ್ರೆ, ಸೊ ಇಫ್ ಅಟ್ ಆಲ್ ಯು ಅಬ್ಸರ್ವ್, ಬ್ಲ್ಯಾಕ್ ಲೈನ್ ಒಂದು ಇಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ ಆಗಿ ರೆಪ್ರೆಸೆಂಟ್ ಆಗಿದೆ. ದ ಅದರ್ ಒನ್ ಐ ಹ್ಯಾವ್ ಟೇಕನ್ ಹಿಯರ್ ಇಸ್ ದ ರೆಡ್ ಲೈನ್. ಸಪೋಸ್ ಈ ಎರಡೂ ಲೈನು ಮೀಟ್ ಆಗಿದ್ರೆ ಏನಾಗ್ತಿತ್ತು? ಎರಡು ಟ್ಯಾಂಜೆಂಟ್ ಡ್ರಾ ಮಾಡಬೇಕಾಗಿತ್ತು. ಎಲ್ಲಿ ಮೀಟ್ ಆಗಿದೆ ಆ ಪಾಯಿಂಟ್ ಅಲ್ಲಿ ಎರಡು ಟ್ಯಾಂಜೆಂಟ್ ಡ್ರಾ ಮಾಡ್ತಿದ್ರಿ. ಎರಡು ಟ್ಯಾಂಜೆಂಟ್ ಏನನ್ನ ಡಿನೋಟ್ ಮಾಡುತ್ತೆ? ಒಂದು ಕಡೆ ಫೀಲ್ಡ್ ಲೈನ್ಸು ಎಂಟರ್ ಆದಂಗಿರುತ್ತೆ ಆ ಪರ್ಟಿಕ್ಯುಲರ್ ಚಾರ್ಜ್ಗೆ, ಇನ್ನೊಂದು ಕಡೆ ಫೀಲ್ಡ್ ಲೈನ್ಸು ಎಕ್ಸಿಟ್ ಆಗೋಂಗೆ ಕಾಣಿಸುತ್ತೆ. ಸೊ ದಟ್ ಈಸ್ ಹೈಲಿ ಇಂಪಾಸಿಬಲ್. ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಎಲ್ಲಿಂದ ಶುರು ಆಗಬೇಕು? ಪಾಸಿಟಿವ್ ಚಾರ್ಜ್ ಇಂದಾನೇ ಶುರು ಆಗಬೇಕು. ಎಲ್ಲಿಗೆ ಹೋಗಿ ಎಂಡ್ ಆಗಬೇಕು? ನೆಗೆಟಿವ್ ಚಾರ್ಜ್ಗೆ ಹೋಗಿ ಎಂಡ್ ಆಗಬೇಕು. ಸೊ field lines will not intersect each other, which means suppose ಎರಡು field lines intersect ಆಗಿದ್ರೆ as in the diagram. ಸೊ ಒಂದು ಬ್ಲ್ಯಾಕ್ ಲೈನ್ ಅನ್ನೋದು ಒಂದು ಎಲೆಕ್ಟ್ರಿಕ್ ಫೀಲ್ಡ್ ಲೈನ್, ಹಾಗೆ ರೆಡ್ ಲೈನ್ ನಾನೇನು ಡಿನೋಟ್ ಮಾಡಿದ್ದೀನಿ ದಟ್ ಈಸ್ ಆಲ್ಸೋ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್. ಸಪೋಸ್ ಎರಡು ಫೀಲ್ಡ್ ಲೈನ್ಸ್ ಇಂಟರ್ಸೆಕ್ಟ್ ಆಗಿದ್ರೆ ಏನ್ ಮಾಡ್ತಿದ್ರಿ? ಅಟ್ ದ ಮೀಟಿಂಗ್ ಪಾಯಿಂಟ್, ಎಲ್ಲಿ ಟಚ್ ಆಗ್ತಿತ್ತೋ ಆ ಪಾಯಿಂಟ್ ಅಲ್ಲಿ ಎರಡು ಟ್ಯಾಂಜೆಂಟ್ ಡ್ರಾ ಮಾಡ್ತಿದ್ವಿ. ಸೊ ಎರಡು ಟ್ಯಾಂಜೆಂಟ್ ಬೇರೆ ಬೇರೆ ಡೈರೆಕ್ಷನ್ ನ ತೋರಿಸುತ್ತೆ, ವಿಚ್ ಮೀನ್ಸ್ ಫೀಲ್ಡ್ ಲೈನ್ ಒಂದ್ ಕಡೆ ಎಂಟರ್ ಆಗೋಂಗೆ ಕಾಣಿಸುತ್ತೆ ನೆಗೆಟಿವ್ ಚಾರ್ಜ್ಗೆ, ಹಾಗೆ ಫೀಲ್ಡ್ ಲೈನ್ ಒಂದ್ ಕಡೆ ಅದರಿಂದ ಹೊರಗಡೆ ಹೋದಂಗೆ ಕಾಣಿಸುತ್ತೆ. ಅಂದ್ರೆ ನೆಗೆಟಿವ್ ಚಾರ್ಜ್ ಈಸ್ ಗಿವಿಂಗ್ ದ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್, ಹಾಗೆ ರಿಸೀವಿಂಗ್ ದ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಅಂತ ಕಾಣಿಸುತ್ತೆ. ದಟ್ ಈಸ್ ಹೈಲಿ ಇಂಪಾಸಿಬಲ್. ನೆಗೆಟಿವ್ ಚಾರ್ಜ್ ಏನನ್ನ ಮಾತ್ರ ರಿಸೀವ್ ಮಾಡ್ಕೋಬೇಕು? ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ನ ರಿಸೀವ್ ಮಾಡ್ಕೊಳುತ್ತೆ, ಇಟ್ ವಿಲ್ ನಾಟ್ ಗಿವ್. ಸೊ field lines will not intersect with each other. If at all they intersected, two tangents will be drawn at the intersection point, wherein it will denote the two directions. So that is highly impossible. So the next point is field lines. They indicate field lines. They do not form closed loops. So ಏನು closed loops ಅಂತ ಹೇಳಿದ್ರೆ, so as per the first 2 points, ಎಲ್ಲಿಂದ ಶುರು ಆಗಬೇಕು ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್? ಪಾಸಿಟಿವ್ ಚಾರ್ಜ್ ಇಂದ ಶುರು ಆಗಬೇಕು. ಸೊ ಪಾಸಿಟಿವ್ ಚಾರ್ಜ್ ಇಂದ ಶುರು ಆಗಿದೆ, ಹಾಗೆ ಎಲ್ಲಿಗೆ ಹೋಗಿ ಎಂಡ್ ಆಗಬೇಕು? ನೆಗೆಟಿವ್ ಚಾರ್ಜ್ಗೆ ಎಂಡ್ ಆಗಬೇಕು. ಕ್ಲೋಸ್ಡ್ ಲೂಪ್ಸ್ ಅಂತ ಹೇಳಿದ್ರೆ ಏನು? ಮತ್ತೆ ರಿಟರ್ನ್ ಆಗಬೇಕು. ನೆಗೆಟಿವ್ ಚಾರ್ಜ್ ಇಂದ ಶುರು ಆಗಿ ಮತ್ತೆ ಪಾಸಿಟಿವ್ ಚಾರ್ಜ್ಗೆ
ಎಂಡ್ ಆದ್ರೆ ದಿಸ್ ಈಸ್ ಅ ಕ್ಲೋಸ್ಡ್ ಲೂಪ್. ನಾವು ಇಟ್ ವಿಲ್ ಸ್ಟಾರ್ಟ್ ಫ್ರಮ್ ದೇರ್ ಅಂಡ್ ಇಟ್ ವಿಲ್ ಎಂಡ್ ದೇರ್ ಇಟ್ ಸೆಲ್ಫ್ ಅನ್ನೋದನ್ನ ನಾವು ಕ್ಲೋಸ್ಡ್ ಲೂಪ್ ಅಂತ ಹೇಳ್ತೀವಿ. ಎಲ್ಲಿಂದ ಶುರು ಆಗುತ್ತೋ ಅಲ್ಲೇ ಹೋಗಿ ಎಂಡ್ ಆದ್ರೆ ಅದು ಕ್ಲೋಸ್ಡ್ ಲೂಪ್ ಆಗುತ್ತೆ. ಆ ತರ ಕೇಸ್ ಇಲ್ಲಿ ಎಕ್ಸಿಸ್ಟ್ ಆಗಲ್ಲ. ಎಲ್ಲಿಂದ ಮಾತ್ರ ಶುರು ಆಗ್ಬೇಕು ಫೀಲ್ಡ್ ಲೈನ್ಸ್, ಪಾಸಿಟಿವ್ ಚಾರ್ಜ್ ಇಂದ ಮಾತ್ರ ಶುರು ಆಗ್ಬೇಕು. ಎಲ್ಲಿಗೆ ಹೋಗಿ ಎಂಡ್ ಆಗ್ಬೇಕು, ನೆಗೆಟಿವ್ ಚಾರ್ಜ್ಗೆ ಎಂಡ್ ಆಗ್ಬೇಕು. ನೆಗೆಟಿವ್ ಚಾರ್ಜ್ ಇಂದ ಮತ್ತೆ ಸ್ಟಾರ್ಟ್ ಆಗಿ ಪಾಸಿಟಿವ್ ಚಾರ್ಜ್ಗೆ ಎಂಡ್ ಆಗಲ್ಲ. ಹೆನ್ಸ್ ಇಟ್ ಈಸ್ ಕಾಲ್ಡ್ as they do not form closed loop. So I have given 5 points. So 3 ಯಾವ್ದಾದ್ರೂ 3 points ನೆನ್ಪಿಟ್ಕೊಳ್ಳೇಬೇಕು. Why? Because either it will be asked for 3 marks or 2 marks.